ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಗುಜ್ಜೆಯ ಕಟ್ಲೆಟನ್ನು ಮಾಡ್ತಾ ಇದ್ದೇವೆ. ಅದನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಎಳೆಯ ಹಲಸಿನಕಾಯಿ, ಗುಜ್ಜೆ ಅಂದರೆ ಎಳೆಯ ಹಲಸಿನಕಾಯಿ, ಅದನ್ನು ಉಪಯೋಗಿಸಿಕೊಂಡು ರುಚಿಯಾದ ಆರೋಗ್ಯಕರವಾದ ಸಾಯಂಕಾಲದ ಒಂದು ಸ್ನ್ಯಾಕ್, ಅಥವಾ ನೀವು ಮಧ್ಯಾಹ್ನ ಊಟದ ಜೊತೆಗೆ ಪಲ್ಯದ ಬದಲಾಗಿ ಕೂಡ ಇದನ್ನು ಉಪಯೋಗಿಸಿಕೊಳ್ಬೋದು. ಇದಕ್ಕೆ ಹೆಚ್ಚಿನ ಸಾಮಗ್ರಿಗಳೇನು ಬೇಕಾಗೋದಿಲ್ಲ, ನಮ್ಮ ಮನೆಯಲ್ಲಿದ್ದ ಸಾಮಗ್ರಿಗಳೇ ಸಾಕಾಗ್ತದೆ. ನಾನಿಲ್ಲಿ ಇಬ್ಬರಿಗೆ ಮಾಡ್ತಾ ಇರುವ ಕಾರಣ 3 ಮಾತ್ರ ಮಾಡ್ಕೊಂಡಿದ್ದೇನೆ. ನಾನು ಅದರ ಅಳತೆ ಮಾತ್ರ ಹೇಳ್ತಾ ಇದ್ದೇನೆ. ನಾನಿಲ್ಲಿ ಒಂದು ತುಂಡಷ್ಟು, ಅಂದರೆ ಒಂದು ಅರ್ಧ ಕಪ್ಪಷ್ಟು ಗುಜ್ಜೆಯ ಹೋಳುಗಳನ್ನು ತಗೊಂಡಿದ್ದೇನೆ. ಅದರ ಜೊತೆಗೆ ಒಂದು ಸಣ್ಣ ತುಂಡು ಸಿಹಿಗೆಣಸು, ಬೈಂಡಿಂಗಿಗೋಸ್ಕರ ನಾನಿಲ್ಲಿ ಸಿಹಿಗೆಣಸನ್ನು ಬಳಸಿಕೊಳ್ತಾ ಇದ್ದೇನೆ. ಆಲೂಗಡ್ಡೆಯನ್ನು ಬಳಸಲಿಲ್ಲ. ಮಾಮೂಲಾಗಿ ಕಟ್ಲೆಟು ಟಿಕ್ಕಿಗಳಲ್ಲೆಲ್ಲ ಆಲೂಗಡ್ಡೆ ಬಳಸ್ತಾರೆ. ನಾನು ಅದರ ಬದಲಿಗೆ ಇಲ್ಲಿ ಸಿಹಿಗೆಣಸನ್ನು ಬಳಸಿಕೊಳ್ತಾ ಇದ್ದೇನೆ. ಸಿಹಿಗೆಣಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಯಾರು ಬೇಕಾದರೂ ತಿನ್ಬೋದು ಇದನ್ನು. ಅಂಥದ್ದನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ಇದನ್ನೀಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಒಂದು ದೊಡ್ಡ ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಖಾರಕ್ಕೆ ಬೇಕಾದಷ್ಟು ನಾನು ಗಾಂಧಾರಿ ಮೆಣಸು ಹಾಕಿಕೊಳ್ತಾ ಇದ್ದೇನೆ. ನಿಮಗೆ ಬೇಕು ಅಂತಾದರೆ ಹಸಿಮೆಣಸು ಹಾಕ್ಕೊಳ್ಬೋದು, ಅಥವಾ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕಿಕೊಳ್ಬೋದು. ಇದಕ್ಕೊಂದು 1/4 ಸ್ಪೂನಷ್ಟು ಅರಶಿನ, 1/4 ಸ್ಪೂನಷ್ಟು ಮೆಣಸಿನ ಹುಡಿ ನಿಮ್ಮ ಖಾರಕ್ಕೆ ಬೇಕಷ್ಟು ಹಾಕ್ಕೊಳ್ಬೋದು. ನಾನು ಗಾಂಧಾರಿ ಮೆಣಸು ಹಾಕಿದ ಕಾರಣ ಒಂಚೂರು ಕಲ್ಲರಿಗೆ ಮಾತ್ರ ಅದನ್ನು ಸೇರಿಸ್ಕೊಂಡದ್ದು. ಇದನ್ನು ಈಗ ಪುನಃ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ಇದಕ್ಕೆ. ಈಗ ಇದಕ್ಕೆ ನಾನು 1 ಕಪ್ಪಷ್ಟು ಅವಲಕ್ಕಿ ಹುಡಿ ಮಾಡಿದ್ದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅವಲಕ್ಕಿಯನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು, 1 ಕಪ್ಪೇ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ, ಯಾಕೆಂದರೆ ನೀವು ಎಷ್ಟು ತಗೊಳ್ತೀರಿ ನೀವು ಹಲಸಿನಕಾಯಿ ಅದರ ಅಳತೆಗೆ ಬೇಕಾಗ್ತದೆ. ನಾನು ತಗೊಂಡ ಅಳತೆಗೆ ಇಲ್ಲಿ 1 ಕಪ್ಪಷ್ಟು ಅವಲಕ್ಕಿ ಸಾಕಾಯ್ತು ನನಗೆ. ನೋಡಿ, ಈ ಥರ ಉಂಡೆ ಕಟ್ಟಲಿಕ್ಕೆ ಬರಬೇಕದು. ಅಷ್ಟು ಉಂಡೆ ಕಟ್ಟಲಿಕ್ಕೆ ಬರುವಲ್ಲಿವರೆಗೆ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ. ನೀರೇನು ಹಾಕಲಿಲ್ಲ ನಾನು. ಇದಕ್ಕೀಗ ಒಂದು 2 ದಂಡಷ್ಟು ನುಗ್ಗೆ ಸೊಪ್ಪಿನ ಒಣಗಿಸಿಟ್ಟಂಥ ಎಲೆ. ನಾನು ನುಗ್ಗೆ ಸೊಪ್ಪನ್ನು ಯಾವಾಗಲೂ ಒಣಗಿಸಿಟ್ಕೊಳ್ತೇನೆ. ಕೆಲವು ಸತಿ ಹುಡಿ ಮಾಡಿ ಇಟ್ಕೊಳ್ತೇನೆ, ಪುರ್ಸೊತ್ತಿಲ್ಲ ಅಂದರೆ ಹಾಗೆಯೇ ಹಾಕ್ಕೊಳ್ತೇನೆ. ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಎಲ್ಲಿ ಗೂಗಲ್ ಮಾಡಿದರೂ ನಿಮಗದು ಕಾಣ್ತದೆ, ನುಗ್ಗೆ ಸೊಪ್ಪು ಎಷ್ಟು ಒಳ್ಳೆಯದು ಅಂತ ಹೇಳಿಕೊಂಡು. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೂ ಒಂಚೂರು ಇಂಗನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನನಗೆ ಆಗ ಹಾಕಲಿಕ್ಕೆ ಮರ್ತೋಯ್ತು, ಹಾಗಾಗಿ ಈಗ ಕೊನೆಯಲ್ಲಿ ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಸೇರಿಸ್ಕೊಂಡ ನಂತರ ಕೂಡ ಅದನ್ನು ಪುನಃ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲ ಕಡೆಗೆ ಉಪ್ಪು ಹಾಗೂ ಇಂಗು ಎಳ್ಕೊಳ್ಳುವ ಹಾಗೆ ಅದನ್ನು ಫಸ್ಟಿಗೆ ಹಾಕ್ಕೊಳ್ಳಿ. ನೀವು ಮೆಣಸು ಹಾಗೂ ಅರಶಿನ ಯಾವ ಟೈಮಲ್ಲಿ ಹಾಕ್ಕೊಳ್ತೀರಿ ಆವಾಗಲೇ ಅದನ್ನು ಕೂಡ ಹಾಕ್ಕೊಳ್ಳಿ. ಇದನ್ನು ಈಗ ನಮಗೆ ಎಷ್ಟು ದೊಡ್ಡ ಕಟ್ಲೆಟ್ ಬೇಕು ಅಷ್ಟು ದೊಡ್ಡ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಅದನ್ನು ಈಗ ನಾವು ತವದಲ್ಲಿ ಬೇಯಿಸುವ ಕಾರಣ ಒಂದು ಸ್ವಲ್ಪ ತೆಳ್ಳಗೆ ಇಟ್ಕೊಂಡ್ರೆ ಒಳ್ಳೆಯದು. ನಿಮಗೆ ಎಷ್ಟು ಉಂಡೆ ಬೇಕೋ ಅಷ್ಟು ಉಂಡೆಗಳನ್ನು ಮಾಡಿಕೊಂಡು ತವದಲ್ಲಿ ಒಮ್ಮೆ ಬೇಯಿಸುವಾಗ ಒಂದು 4ರಿಂದ 5 ಹಿಡಿತದೆ. ಸಣ್ಣ ತವ ಆದರೂ ಕೂಡ, ದೊಡ್ಡ ತವ ಆದರೆ ಇನ್ನೂ ಜಾಸ್ತಿ ಹಿಡಿಯುತ್ತದೆ. ಅದನ್ನೇ ನೋಡಿ, ಹೀಗೆ ತೆಳ್ಳಗೆ, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ. ತುಂಬ ತೆಳ್ಳಗೆ ಕೂಡ ಮಾಡಬೇಡಿ, ಅದು ಹುಡಿ ಹುಡಿ ಆಗ್ತದೆ. ಹಾಗೆಯೇ ತುಂಬ ದಪ್ಪ ಕೂಡ ಮಾಡಬೇಡಿ, ಬೇಯಿಸಲಿಕ್ಕೆ ಕಷ್ಟ ಆಗ್ತದೆ. ಈಗ ನೋಡಿ, ತವದಲ್ಲಿ ನಾನು 3 ಕಟ್ಲೆಟನ್ನು ಇಟ್ಟಿದ್ದೀನಿ. ಇದಕ್ಕೆ ಈಗ ಮೇಲಿಂದ ಒಂದು ಅರ್ಧ ಸ್ಪೂನಿನಷ್ಟು ತುಪ್ಪ ಹಾಕಿಕೊಳ್ತಾ ಇದ್ದೇನೆ. ಜಾಸ್ತಿ ಎಣ್ಣೆ ಎಲ್ಲ ಇಷ್ಟ ಇಲ್ಲದವರು ಈ ಥರ ಮಾಡಿಕೊಳ್ಬೋದು. ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ತುಂಬ ಆಯಿಲಿ ಆಗಿರ್ತದಲ್ಲ ಅದು, ಅದಕ್ಕೋಸ್ಕರ ಆಯಿಲ್ ತಿನ್ನಲಿಕ್ಕೆ ಇಷ್ಟ ಇಲ್ಲದವರು ಅಥವಾ ಎಣ್ಣೆ ತಿನ್ನಲಿಕ್ಕೆ ಇಷ್ಟ ಇಲ್ಲದವರು ಈ ಥರ ಫ್ರೈ ಮಾಡಿಕೊಂಡು ಅದನ್ನು ತಿನ್ಬೋದು. ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಎಣ್ಣೆ ಪಸೆ ಕೂಡ ಇರುವುದಿಲ್ಲ. ಇದನ್ನೀಗ 2 ಕಡೆ ಕೂಡ ಸರಿಯಾಗಿ ಫ್ರೈ ಆಗುವವರೆಗೆ ಇದನ್ನು ಬೇಯಿಸ್ಕೊಳ್ಬೇಕು. 2 ಕಡೆಗೆ ಕೂಡ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು 2 ಕಡೆಯನ್ನು ಕೂಡ ಮೀಡಿಯಮ್ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು. ತುಂಬ ದೊಡ್ಡ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಕಪ್ಪಾಗ್ತದೆ, ಆದರೆ ಒಳಗಡೆ ಅದು ಸರಿಯಾಗಿ ಬೇಯುವುದಿಲ್ಲ. ಹಾಗೆಯೇ ತುಂಬ ಸಣ್ಣ ಉರಿ ಇಟ್ಟರೆ ಬೇಯಲಿಕ್ಕೆ ತುಂಬ ಹೊತ್ತು ತಗೊಳ್ತದೆ. ಹಾಗಾಗಿ ಒಂದು ಮೀಡಿಯಮ್ ಉರಿಯಲ್ಲಿ ಅವಾಗ ಈ ಥರ ಮಗುಚಿ ಹಾಕಿ 2 ಕಡೆಯನ್ನು ಕೂಡ ಬೇಯಿಸ್ಕೊಳ್ಳಿ. ನೋಡಿ, ಒಂದು 5ರಿಂದ 6 ನಿಮಿಷದೊಳಗೆ ನಿಮಗೆ ಈ ಥರ ಕಟ್ಲೆಟ್ ಬೆಂದು ರೆಡಿ ಆಗ್ತದೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.